ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿರುವ ಲಾಲ್ಬಾಗ್ ಅನ್ನು ನೋಡ್ಕೊಂಡು ಬರೋಣ. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಎಂದೇ ಹೆಸರಾಗಿರುವ ಬೆಂಗಳೂರು ನಗರದ ಹಳೆ ಹೆಸರು ಬೆಂದಕಾಳೂರು. ಈ ಬೆಂಗಳೂರು ನಗರವನ್ನು 1537ರಲ್ಲಿ ನಾಡಪ್ರಭು ಕೆಂಪೇಗೌಡರಿಂದ ನಿರ್ಮಾಣಗೊಂಡಿದೆ. ಬೆಂಗಳೂರಿನಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇವರ ಹೆಸರನ್ನೇ ಇಡಲಾಗಿದೆ. ಅಂದರೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು. ಲಾಲ್ಬಾಗವು ಬೆಂಗಳೂರು ನಗರದ ಮಧ್ಯಭಾಗದಲ್ಲಿದೆ. ಇದು ಸಸ್ಯ ಕಾಶಿ ಎಂದೇ ಪ್ರಸಿದ್ಧಿಯಾಗಿದೆ. ಇಲ್ಲಿಯ ಬಣ್ಣ ಬಣ್ಣದ ಹೂಗಿಡಗಳು, ಮರಗಳು ಆಕರ್ಷಣೀಯ. ಇಲ್ಲಿಯ ಹುಲ್ಲು ಹಾಸಿನ ಮೇಲೆ ಹಾಯಾಗಿ ಮಲಗಿ ನೇಸರ ನೋಡುತ್ತಾ ಬದುಕಿನ ಎಲ್ಲ ದುಃಖವನ್ನು ಮರೆತು ಮೈ ಮರೆಸುವ ಪರಿಸರ ಆಕರ್ಷಣೀಯವಾದುದು. ಬೆಳಿಗ್ಗೆ 6ರಿಂದ ಸಂಜೆ 7ರವರೆಗೂ ಓಪನ್ ಇರುತ್ತೆ. ಆನಂತರ ಇಲ್ಲಿ ಟಿಕೆಟ್ ದರ ನೋಡೋದಾದರೆ ಪ್ರತಿ ಪರ್ಸನ್ಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 25 ರೂಪಾಯಿದ. ಬಿಲೋ 12 ಇಯರ್ಸ್ ಅಂತಂದರೆ 12 ವರ್ಷಕ್ಕಿಂತ ಚಿಕ್ಕವರಿದ್ದರೆ ಅವ್ರಿಗೆ ಯಾವುದೇ ಟಿಕೆಟು ಇರೋದಿಲ್ಲ. ಕ್ಯಾಮ್ರಾ ಇತ್ತಂದರೆ ಕ್ಯಾಮ್ರಾಕ್ಕೆ 60 ರೂಪಾಯಿ ಟಿಕೆಟ್ನ ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನೆಂದರೆ, ಈ ಟಿಕೆಟ್ ದರಗಳೆಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತಾವೆ. ಈ ಲಾಲ್ಬಾಗವನ್ನು ಹೈದರ್ ಅಲಿ ನಿರ್ಮಾಣ ಮಾಡ್ತಾರೆ. ಆನಂತರ ಇದನ್ನು ಅಭಿವೃದ್ಧಿಪಡಿಸಿದವರು ಹೈದರ್ ಅಲಿಯ ಮಗ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ ಈ ಲಾಲ್ಬಾಗವನ್ನು ಅಭಿವೃದ್ಧಿಪಡಿಸ್ತಾರೆ. ಇದನ್ನು ನಿರ್ಮಿಸಿದವರು ಹೈದರ್ ಅಲಿ. ಬೆಂಗಳೂರು ನಗರದಲ್ಲಿ ಕೋಟೆಯ ಪೂರ್ವದ 1 ಕಿಲೋಮೀಟರ್ ದೂರಕ್ಕೆ ಒಂದು ಸ್ಥಳದಲ್ಲಿ ಈ ಒಂದು ಲಾಲ್ಬಾಗನ್ನು ಹೈದರ್ ಅಲಿ ನಿರ್ಮಿಸ್ತಾರೆ. ಹೈದರ್ ಅಲಿಗೆ ಹೆಚ್ಚು ಇಷ್ಟವಾದ ಹೂಗಳಲ್ಲಿ ಗುಲಾಬಿ ಹೂ. ಹೀಗಾಗಿ ಅವರು ಗುಲಾಬಿ ಹೂಗಳನ್ನು ಹೆಚ್ಚು ಇಲ್ಲಿ ಬೆಳೆಸಿದ್ದಾರೆ. ಈ ತೋಟದಲ್ಲಿದ್ದ ಗುಲಾಬಿ ಮತ್ತು ಕೆಂಪು ಹೂಗಳಿಂದ ಪುಳುಕಿತನಾಗಿ ಲಾಲ್ಬಾಗ್ ಎಂದು ಹೆಸರಿಟ್ಟನೆಂದು ಮಾಹಿತಿ ಇದೆ. ಅಂದರೆ ಈ ತೋಟದಲ್ಲಿ ಗುಲಾಬಿ ಹೂಗಳು ಹಾಗೆ ಕೆಂಪು ಹೂಗಳಿಂದ ಈ ಪುಳಕಿತವಾಗಿರ್ತಕ್ಕಂಥ ಈ ಒಂದು ಸ್ಥಳವನ್ನು ಹೈದರ್ ಅಲಿ ಏನಂತ ಕರೀತಾರೆ ಅಂದರೆ ಲಾಲ್ಬಾಗ್ ಅಂತ ಕರೀತಾರೆ. ದೆಹಲಿ, ಲಾಹೋರ್ ಹಾಗೂ ಮುಲ್ತಾನ್ನಿಂದ ಅವ್ರೇನು ಮಾಡ್ತಾರೆ ಅಂದರೆ ಈ ಹೂವಿನ ಗಿಡಗಳನ್ನ ತರಿಸಿ ಇಲ್ಲಿ ನಡೆಸ್ತಾರೆ. ಹೈದರ್ ಅಲಿಯ ಮಗನಾದ ಟಿಪ್ಪು ಸುಲ್ತಾನ್ ಸಹ ತಂದೆಯಷ್ಟೇ ಈ ತೋಟದ ಬಗ್ಗೆ ಕಾಳಜಿ ವಹಿಸಿದನು. ವರ್ಷಕ್ಕೆ 2 ಬಾರಿ ಅಂದರೆ ಜನವರಿ 26 ಗಣರಾಜ್ಯೋತ್ಸವ ದಿನ ಹಾಗೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನ ಪುಷ್ಪ ಪ್ರದರ್ಶನ ಏರ್ಪಡಿಸಲಾಗುತ್ತದೆ. ಈಗಲೂ ಕೂಡ ಈ ಲಾಲ್ಬಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷದಲ್ಲಿ 2 ಬಾರಿ ಪುಷ್ಪ ಪ್ರದರ್ಶನ ಏರ್ಪಡಿಸ್ತಾರೆ. ಅದು ಯಾವ ದಿನ ಅಂತಂದರೆ ಒಂದು ಗಣರಾಜ್ಯ ದಿನ ಜನವರಿ 26 ಹಾಗೆ ಭಾರತದ ಸ್ವಾತಂತ್ರ್ಯ ದಿನ ಆಗಸ್ಟ್ 15ರಂದು ಇಲ್ಲಿ ಪುಷ್ಪ ಪ್ರದರ್ಶನ ಏರ್ಪಡಿಸ್ತಾರೆ. ನಾನಾ ತರಹದ ಪುಷ್ಪಗಳು ಕಣ್ಣಿಗೆ ಮನೋರಂಜನೆ ನೀಡುವಂತಿರುತ್ತವೆ. ಲಾಲ್ಬಾಗದಲ್ಲಿ ಸದ್ಯ ಸುಮಾರು 1854 ಬಗೆಯ ಗಿಡಮರಗಳಿವೆ. ಈ ಒಂದೊಂದು ಬಗೆಯಲ್ಲೂ 100 ಗಿಡಮರ ಸಸ್ಯಗಳಿವೆ. ವರ್ಣರಂಜಿತ ಫಲ ಪುಷ್ಪ ಹಣ್ಣು ಕಾಯಿಗಳಿಗೆ ಪ್ರಸಿದ್ಧವಾದ ಸಸ್ಯೋದ್ಯಾನ. ಪ್ರಸಿದ್ಧ ಗಾಜಿನ ಮನೆಯನ್ನು ಹೊಂದಿದ್ದು ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಸಮಯದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗುತ್ತದೆ. ಇದಲ್ಲದೆ ಮತ್ಸ್ಯಾಗಾರ ಮತ್ತು ಕೆರೆಯನ್ನು ಹೊಂದಿದ್ದು ಪ್ರವಾಸಿಗರ ಆಕರ್ಷಣೀಯ ತಾಣವಾಗಿದೆ. ಇದೇ ನೋಡಿ, ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ, ಇದು ಗ್ಲಾಸ್ ಹೌಸ್ ಅಂತ ಹೇಳ್ತಲ್ಲ, ಇದೇ ಗ್ಲಾಸ್ ಹೌಸ್. ಲಾಲ್ಬಾಗಿನಲ್ಲಿ ಇರ್ತಕ್ಕಂಥ ಗ್ಲಾಸ್ ಹೌಸ್. ಈ ಗಾರ್ಡನ್ ಅನ್ನು ಸುತ್ತಾಡಿ ನೋಡಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ವಾಹನದ ವ್ಯವಸ್ಥೆ ಕೂಡ ಅಲ್ಲಿ ಇರುತ್ತೆ.
ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್, ಬೆಂಗಳೂರು. ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು.